ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ KCT ನೀಟ್ 2025 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಾಗೆ ಈಗ ಇನ್ನೇನು ಫಸ್ಟ್ ರೌಂಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಿದೆ. ಅದರ ರಿಲೇಟೆಡ್ KE ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಅವರು ಈ ವರ್ಷ ಏನು ಚೇಂಜಸ್ ಮಾಡಿದ್ದಾರೆ, ಭಾಳಷ್ಟು ಚೇಂಜಸ್ ಮಾಡಿದ್ದಾರೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ, ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆಲ್ರೆಡಿ 30 ಮಿನಿಟ್ ವಿಡಿಯೋ ಇದೆ, ನೋಡಿದ್ರೆ ನಿಮ್ಗೆ ಅರ್ಥ ಆಗಿತ್ತು. ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬ್ರೀಫ್ಲಿ ಒಂದು 5 ಮಿನಿಟಲ್ಲಿ ಮುಗಿಸ್ಬಿಡ್ತೀನಿ ನಿಮಗೆ ಏನೇನು ಹೇಳಿದಾರೆ ಅಂತ, ಏನೇನು ಇಂಪಾರ್ಟೆಂಟು, ಏನೇನು ಚೇಂಜಸ್ ಆಗಿದೆ ಈ ವರ್ಷ ಅಂತ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೀಟ್ ಹೇಳ್ತೀನಿ, ಆಮೇಲೆ KCT ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು MBBS ಸೆಕೆಂಡ್ ರೌಂಡಿಗೆ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ, ಯಾರು ಬಾರ್ಡ್ರಲ್ಲಿ ಇದ್ದೀರಾ, ಒಂದು 10,000 20,000 ರೇಂಜಲ್ಲಿ ಕಡಿಮೆ ಇದೆ, ಅವರು ಟ್ರೈ ಮಾಡ್ಬೇಕು ನೋಡಿದ್ರೆ ಅವ್ರಿಗೆ ಒಂದು ಗುಡ್ ನ್ಯೂಸು. ಓಕೆ ಫ್ರೆಂಡ್ಸ್, ಫಸ್ಟ್ ರೌಂಡಲ್ಲಿ ಚಾಯ್ಸ್ 4 ತೊಗೊಂಡವರು 267 ಸ್ಟೂಡೆಂಟ್ಸ್ ಇದ್ದಾರೆ. ಅದೇ ರೀತಿ ಯಾವುದೇ ಚಾಯ್ಸ್ ತೊಗೊಳ್ದವರು 393 ಸೀಟ್ಸ್ ಇದೆ. ಸೊ ಟೋಟಲ್ಲು 660 ಸೀಟ್ಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಆಗುತ್ತೆ ಪ್ರೆಸೆಂಟ್ಲಿ. ಓಕೆ, ಡಿಟೇಲ್ ಸೀಟ್ ಮ್ಯಾಟ್ರಿಕ್ಸ್ ಯಾವ್ಯಾವ ಕೆಟಗರಿಗೆ ಎಷ್ಟು ಸೀಟ್ ಉಳಿದಾವೆ, ಯಾವ್ಯಾವ ಕಾಲೇಜಲ್ಲಿ ಉಳಿದಾವೆ ಅಂತ ಡಿಟೇಲ್ ಸೀಟ್ ಮ್ಯಾಟ್ರಿಕ್ಸ್ ಆಮೇಲೆ ಬಿಡ್ತಾರೆ. ಬಟ್ ಈಗ ಅಕಾರ್ಡಿಂಗ್ ಟು ವಿಡಿಯೋ ಅವ್ರು ಏನು ಹೇಳಿದಾರಲ್ಲ, ಅದರಲ್ಲಿ ಇಷ್ಟು ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಉಳಿತಾ ಇದೆ ಅಂತ ಅರ್ಥ. ಟೋಟಲ್ ಸೀಟ್ಸು ಇದರಲ್ಲಿ ಎಲ್ಲ ಕೆಟಗರಿ ಮಿಕ್ಸ್ ಇರುತ್ತೆ. GM 2A 3B ರೂರಲ್ ಕನ್ನಡ ಮೀಡಿಯಮ್ ಅದೆಲ್ಲ ಸಪ್ರೇಟಾಗಿ ಮಿಕ್ಸ್ ಇರುತ್ತೆ. ಎಷ್ಟು ಸೀಟ್ಸ್ ಉಳಿದಿಲ್ಲ ಅದನ್ನ ನಿಮಗೆ ಅವೈಲೇಬಲ್ ಇರುತ್ತೆ ಸೆಕೆಂಡ್ ರೌಂಡ್ಗೆ. ಸೊ ಈಗ ನೀವು ಒಂದು ಏನು ಕನ್ಫರ್ಮೇಷನ್ ಅಂದರೆ ಟೋಟಲ್ ಈಗ 660 ಸೀಟ್ಸ್ ಅಂತೂ ಅವೈಲೇಬಲ್ ಇದೆ ಸೆಕೆಂಡ್ ರೌಂಡ್ಗೆ ಅಂತ ಅರ್ಥ. ಸೊ ಈ ಸೀಟ್ಸ್ಗೆ ನೀವು ಟ್ರೈ ಮಾಡ್ಬೇಕಂತ ಅರ್ಥ ಇದೆ ಸೆಕೆಂಡ್ ರೌಂಡಲ್ಲಿ. ಓಕೆ, ನೆಕ್ಸ್ಟ್ ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್, ಈ ವರ್ಷ ಸೆಕೆಂಡ್ ರೌಂಡಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ಸೆಕೆಂಡ್ ರೌಂಡಲ್ಲಿ ಮೋಕ್ ಅಲಾಟ್ಮೆಂಟ್ ಇಡ್ತಾ ಇದ್ದಾರೆ. ಓಕೆ, ಬಟ್ ಆದರೆ ಟ್ವಿಸ್ಟ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಕ್ ಅಲಾಟ್ಮೆಂಟ್ ಇಡ್ತಾ ಇದ್ದರೆ KCT ನೀಟ್ 2ರಲ್ಲಿ ಮೋಕ್ ಅಲಾಟ್ಮೆಂಟ್ ಇಡ್ತಾರೆ. ಮೋಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಬರುತ್ತೆ. ಬಂದಾದಮೇಲೆ ಏನು ಮಾಡ್ತಾರೆ ಅಂದರೆ ಇವರು MCCದು ಫಸ್ಟ್ ರೌಂಡ್ ರಿಸಲ್ಟ್ ಬರೋ ತನಕ ವೇಟ್ ಮಾಡ್ತಾರಂತೆ. ಓಕೆ, ಸೊ ನಿಮ್ಗೆ ಕಂಪೇರ್ ಟು ಫಸ್ಟ್ ರೌಂಡಲ್ಲಿ ಮೋಕ್ ಅಲಾಟ್ಮೆಂಟಲ್ಲಿ ರೀಅರೇಂಜ್ ಎಲ್ಲ ಮಾಡ್ಬೋದು, ಇವಾಗ ಮಾಡೋಂಗಿಲ್ಲ. ಅದೇ ಮೇನ್ ಚೇಂಜಸ್ಸು. ಓಕೆ, ಜಸ್ಟ್ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತಾರೆ. ಓಕೆ, ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ಆಪ್ಷನ್ ಕೊಡ್ತಾರಂತೆ, ಕ್ವಿಟ್ ಆಪ್ಷನ್ ಅಂತ ಕೊಡ್ತಾರಂತೆ. ಯಾರ್ಯಾದರೂ ಆ ಕಾಲೇಜ್ ಇಷ್ಟ ಇಲ್ಲ, ಅಥವಾ ನಿಮಗೆ ಬೇರೆ MCC ಥ್ರೂ ಸಿಕ್ಕಿದೆ, ಅಥವಾ ಮಾತ್ರ MCC ಥ್ರೂ ನಿಮ್ಗೆ MBBS ಏನಾದ್ರು ಸಿಕ್ಕಿದ್ರೆ, ಅಥವಾ ನಿಮ್ಮ ಬೇರೆ ಸ್ಟೇಟಲ್ಲಿ ಏನಾದ್ರು MBBS ಸಿಕ್ಕಿದ್ರೆ, MBBS ಡೆಂಟಲ್ ಆಯುಷ್ ಏನಾದ್ರು ಸಿಕ್ಕಿದ್ರೆ, ನೀವು ಪ್ರೀ ಎಕ್ಸಿಟ್ ಇರುತ್ತೆ, ನಿಮ್ಗೆ ಏನೋ ಅಮೌಂಟ್ ಇರಲ್ಲ, ಕ್ವಿಟ್ ಮಾಡ್ಕೋಬೋದು. ಅದು ಏನು ಅಮೌಂಟ್ ಕಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಕ್ವಶನ್ ಡಿಪಾಸಿಟ್ ಕಟ್ಟಿರ್ತಾರೆ, ಅದು ಅಮೌಂಟು ನಿಮಗೆ ವಾಪಸ್ ಬರುತ್ತೆ. ಅಥವಾ ನೀವು ಚಾಯ್ಸ್ ಟು ತೊಗೊಂಡಿದ್ರೆ ಅಮೌಂಟ್ ನೀವು ಬೇರೆ ಕಡೆ ಸಿಕ್ಕಿದ್ರೆ ನೀವು ಇಲ್ಲಿ ಬಿಡ್ಬೋದು. ಅದು ಕ್ವಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಅದು ಆದಮೇಲೆ ಏನು ಮಾಡ್ತಾರೆ ಅಂದರೆ ಒನ್ ಡೇ MCC ರಿಸಲ್ಟ್ ಬಂದಾದಮೇಲೆ 1 ಡೇ ಅಷ್ಟೇ ಟೈಮ್ ಕೊಡ್ತಾರಂತೆ. ವೆರಿ ಇಂಪಾರ್ಟೆಂಟ್ ಹೇಳಿದ್ದಾರೆ, ಕ್ಲಿಯರ್ಲಿ ಹೇಳಿದ್ದಾರೆ. ಓನ್ಲಿ 1 ಡೇ ಟೈಮ್ ಕೊಡ್ತಾರೆ. 1 ಡೇ ಆದಮೇಲೆ ಇಮಿಡಿಯೇಟ್ಲಿ ಮೇನ್ ರಿಸಲ್ಟ್ ಬರ್ತಾರೆ. ಸೊ ಆಲ್ಮೋಸ್ಟ್ ಮೋಕ್ ಅಲಾಟ್ಮೆಂಟು ಸೇಮ್ ಇರುತ್ತೆ. ರಿಸಲ್ಟು 99% ಆಲ್ಮೋಸ್ಟ್ ಸೇಮ್ ಇರುತ್ತೆ. 1% ಏನಂದರೆ ಇನ್ ಕೇಸ್ ಯಾರಾದರೂ ಕ್ವಿಟ್ ಮಾಡಿದ್ರೆ ಆ ಸೀಟ್ಸು ಇನ್ನೊಂದು ಸತಿ ರೀರನ್ ಮಾಡ್ತಾರಲ್ಲ, ಅವಾಗ ನಿಮ್ದು ಆಲ್ಮೋಸ್ಟ್ ಕಾಲೇಜ್ ಸೇಮ್ ಇರುತ್ತೆ. ನೀವು ಕಾಲೇಜ್ ಅಂತೂ ಇದ್ದೇ ಇರುತ್ತೆ. ಕಾಲೇಜ್ ಸ್ವಲ್ಪ ವೇರಿಯೇಷನ್, ಇನ್ ಕೇಸ್ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ, ಆದರೆ ಕಾಲೇಜ್ ಅಂತೂ ಸಿಗುತ್ತೆ. ಸೊ ಮೋಕ್ ಅಲಾಟ್ಮೆಂಟ್ ನೀವು ಕನ್ಫರ್ಮ್ ಅಂತ ಹೇಳ್ಕೊಳ್ಳಿ. ಯಾವ ಕಾಲೇಜ್ ಸಿಗುತ್ತಾ ಅಟ್ಲೀಸ್ಟ್ ಆ ಕಾಲೇಜ್ ಅಂತೂ ಕನ್ಫರ್ಮ್ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಮೇನ್ ರಿಸಲ್ಟಲ್ಲಿ ಯಾರಾದರೂ ಕ್ವಿಟ್ ಮಾಡಿದ್ರೆ, ನೀವು ಹಾಕಿರೋದಲ್ಲಿ ಮೇಲೆ ಇದರಲ್ಲಿ ಟಾಪ್ ಕಾಲೇಜಲ್ಲಿ ನೀವು ಹಾಕಿರೋದಲ್ಲಿ ಏನಾದರೂ ಸೀಟ್ಸ್ ಉಳಿಯುತ್ತೆ ಅಂದರೆ ಆ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ, ಈ ಕಾಲೇಜ್ ಇರೋಲ್ಲ. ಆದರೆ ಸೀಟ್ಸ್ ಅಂತೂ ಪಕ್ಕ ಇರುತ್ತೆ ಆಲ್ಮೋಸ್ಟ್ ಮೋಕ್ ಅಲಾಟ್ಮೆಂಟು. ಓಕೆ, ಫಸ್ಟು ನಿಮಗೇನು ರೀಅರೇಂಜ್ ಮಾಡೋಕ್ಕೆ ಬರೋಲ್ಲ, ಜಸ್ಟ್ ರಿಸಲ್ಟ್ ನೋಡಬೇಕು. ಮೋಕ್ ಅಲಾಟ್ಮೆಂಟ್ ರಿಸಲ್ಟು ಬರುತ್ತೆ, ನೋಡ್ಕೋಬೇಕು. ಆಲ್ಮೋಸ್ಟ್ ಅದಂತ ಅನ್ಕೋಬೇಕು. 1 ಡೇ ಆದಮೇಲೆ MCC ರಿಸಲ್ಟ್ ಬಂದ ತಕ್ಷಣ 1 ಡೇ ಟೈಮ್ ಕೊಡ್ತಾರೆ ಕ್ವಿಟ್ ಮಾಡೋಕ್ಕೆ. ಕ್ವಿಟ್ ಮಾಡ್ಕೋಬೋದು ಯಾರಾದರೆ ಅಲ್ಲಿ ಸಿಕ್ಕಿದ್ರೆ, MCC ಸಿಕ್ಕಿದ್ರೆ, ಅಥವಾ ಇದರಲ್ಲಿ ಬೇರೆ ಸ್ಟೇಟಲ್ಲಿ ಸಿಕ್ಕಿದ್ರೆ ನೀವು ಕ್ವಿಟ್ ಮಾಡ್ಕೋಬೋದು. ಓಕೆ, ಆದರೆ ಯಾವುದು ಸೀಟ್ ಸಿಕ್ಕಿಲ್ಲ ಹಾಗೆ ಕ್ವಿಟ್ ಮಾಡ್ತಂದ್ರೆ ಆಗಲ್ಲ, ಕಂಪಲ್ಸರಿ ಸೀಟ್ ಸಿಕ್ಕಿರಬೇಕು. ಇಲ್ಲಾಂದರೆ ನಿಮಗೆ ಅದು ನೀವು ಕ್ವಶನ್ ಡಿಪಾಸಿಟ್ ಫಾರ್ಫಿಟ್ ಮಾಡ್ತಾರಂತ ಹೇಳಿದ್ದಾರೆ, ಕ್ಲಿಯರ್ಲಿ ಹೇಳಿದ್ದಾರೆ. ಓಕೆ, ಸೊ ಮೋಕ್ ಅಲಾಟ್ಮೆಂಟ್ ಬಗ್ಗೆ ಕ್ಲಿಯರ್ ಐತಿ. ಈಗ ಕ್ವಶನ್ ಡಿಪಾಸಿಟ್ ಬಗ್ಗೆ ಹೇಳ್ತಾ ಇರೋದು. ಓಕೆ, ಕ್ವಶನ್ ಡಿಪಾಸಿಟ್ ಮಾಡೋಕ್ಕೆ ಪೇಮೆಂಟು 1 lakh ರೂಪಾಯಿ ಇರುತ್ತೆ. ಅದನ್ನು ಟೈಮ್ ಬಿಡ್ತಾರೆ ಅಂತ ಹೇಳಿದ್ದಾರೆ, ಶೆಡ್ಯೂಲ್ ಬಿಡ್ತಾರೆ. ಮತ್ತು ಈಗ ಇನ್ನೊಂದು 2 to 3 ಡೇಸಲ್ಲಿ ಸೆಕೆಂಡ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಕ್ವಿಕ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. MBBS ಯಾರು ನಿಮಗೆ ಸಿಗೋ ಚಾನ್ಸ್ ಇದೆ ಅಂದರೆ ಮಾತ್ರ ನೀವು, ಯಾರು ಈಗ ಓನ್ಲಿ ಯಾರಿಗೂ ಸೀಟ್ ಸಿಕ್ಕಿಲ್ಲ, ನಂಗೆ ಏನರ ಬಾರ್ಡ್ರಲ್ಲಿದ್ದೀನಿ, ನಾನು ಸ್ವಲ್ಪ 20,000 30,000 ಬಾರ್ಡ್ರಲ್ಲಿದ್ದೀನಿ, ನಂಗೆ ಸಿಗೋ ಚಾನ್ಸ್ ಟ್ರೈ ಮಾಡ್ತೀನಿ ಅಂದರೆ ನೀವು 1 lakh ಕಟ್ಟಿ ಟ್ರೈ ಮಾಡ್ಬೋದು. ಯಾಕಂದ್ರೆ ಸೀರಿಯಸ್ ಸ್ಟೂಡೆಂಟ್ಸ್ಗೆ ಮಾತ್ರ ಅವರು ಇದನ್ನು ಕ್ವಶನ್ ಡಿಪಾಸಿಟ್ ಕಟ್ತಾರೆ. ಸಿಗಲಿಲ್ಲ ಅಂದರೆ ವಾಪಸ್ ಬರುತ್ತೆ. ಓಕೆ, ಆಮೇಲೆ ನಿಮ್ಗೇನು ಮಾಡ್ತಾರೆ ಅಂದರೆ ಈಗ 3 to 4 ಡೇಸ್ ಟೈಮ್ ಕೊಡ್ತಾರೆ ಪೇ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ವೆರಿ ಇಂಪಾರ್ಟೆಂಟು, ನೀವು ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ, ನೀವು ಕಂಪಲ್ಸರಿ ಲಾಗಿನ್ ಆಗಿ ಅಲ್ಲಿ ಅಗ್ರಿ ಅಂತ ಬಟನ್ ಕ್ಲಿಕ್ ಮಾಡಬೇಕು ಕಂಪಲ್ಸರಿ. ಆವಾಗ ನೀವು ಎಲಿಜಿಬಲ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೀವು MBBS ಆಗಿರ್ಬೋದು. ಓಕೆ, MBBS ನೀವು ಏನು ಯಾವುದು ಸಿಕ್ಕಿಲ್ಲ, ಡೆಂಟಲ್ ಸೀಟ್ ಸಿಕ್ಕಿಲ್ಲ, ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ BMS ಟ್ರೈ ಮಾಡ್ತಾ ಅಂದರೆ ನೀವು ಲಾಗಿನ್ ಮಾಡಿಕೊಂಡು ಅಗ್ರಿ ಕೊಟ್ಕೊಂಡು ಆಮೇಲೆ BMS ನೀವು ಎಂಟರ್ ಮಾಡ್ಕೋಬೋದು. ಓಕೆ, ಆಮೇಲೆ ಈಗ ಯಾರಾದರೂ ಚಾಯ್ಸ್ 2 ತೊಗೊಂಡು, ಡೆಂಟಲ್ ಸಿಕ್ಕಿದೆ ಇವಾಗ ಚಾಯ್ಸ್ 2 ತೊಗೊಂಡು ಅಂದ್ಕೊಳ್ಳಿ. ನೀವು ಚಾಯ್ಸ್ 2 ತೊಗೊಂಡವರು ಈ BMS ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಮಾಡ್ತಾರೆ. ಏನು ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ, ಅವನ್ನ ನೀವು ಆ ಸೆಕೆಂಡ್ ರೌಂಡಲ್ಲಿ ಹಾಕ್ಬೋದು. ಎಲ್ಲಾದರೂ ಹಾಕ್ಬೋದು, ನೀವು ಅವೈಲೇಬಲ್ ಇರುತ್ತೆ. ರಿಮೈನಿಂಗ್ ಯಾವುದೂ ಆ್ಯಡ್ ಮಾಡೋಕ್ಕಾಗಲ್ಲ, ಕಾಲೇಜ್ ಯಾವುದೂ ಆ್ಯಡ್ ಮಾಡೋಕ್ಕಾಗಲ್ಲ. ಚಾಯ್ಸ್ 3 ತೊಗೊಂಡವರು ಚಾಯ್ಸ್ 2 ತೊಗೊಂಡ್ರೆ ಯಾವ ಕಾಲೇಜ್ ಆ್ಯಡ್ ಮಾಡೋಕ್ಕಾಗಲ್ಲ. ಯಾರು ಚಾಯ್ಸ್ 3 ತೊಗೊಂಡ್ರೆ ರಿಮೈನಿಂಗ್ ಎಲ್ಲ ಇರುತ್ತೆ. ಈಗ BMS ಬೇಕಾದ್ರೆ BMS ಆ್ಯಡ್ ಮಾಡ್ಕೋಬೋದು, ಅದು ಅವೈಲೇಬಲ್ ಇರುತ್ತೆ. ರಿಮೈನಿಂಗ್ ಯಾವುದೂ ಅವೈಲೇಬಲ್ ಇರಲ್ಲ.
ಓಕೆ, ಸೊ MBBS ಇದು ಕಂಪ್ಲೀಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಷ್ಟೇ ಇರೋದು, ಏನು ಟ್ವಿಸ್ಟ್ ಏನಿಲ್ಲ, ಇಷ್ಟೇ ಇರೋದು. ಓಕೆ, ಆಮೇಲೆ ಇನ್ನೊಂದು ಏನಂದರೆ ಈಗ MBBS ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಐಸ್ ಆಗಿರ್ಬೋದು, ಸೆಕೆಂಡ್ ರೌಂಡಲ್ಲಿ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರೌಂಡಲ್ಲಿ ಹೋಗಬಾರ್ದು ಅಂತ ಸೆಕೆಂಡ್ ರೌಂಡಲ್ಲೇ ಆಲ್ಮೋಸ್ಟ್ ಎಲ್ಲರೂ ಫಿಲ್ ಮಾಡ್ತಾರೆ. ಅದಕ್ಕೆ ನಿಮಗೆ ಮೋಕಲ್ ಕೊಟ್ಟು ಟೈಮ್ ಕೊಟ್ಟು ಕ್ವೇಟ್ ಮಾಡೋಕ್ಕೆ ಕೊಟ್ಟು ಆಲ್ಮೋಸ್ಟ್ ಸೆಕೆಂಡ್ ರೌಂಡಲ್ಲೇ ಉಳಿತವೆ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಗೊತ್ತಾಗುತ್ತೆ, ಎಲ್ಲ ಸೀಟ್ಸು ಉಳಿತವೆ. ಸೊ ಮೋಪಪ್ ರೌಂಡಲ್ಲಿ ಆಲ್ಮೋಸ್ಟ್ ಕಡಿಮೆ ಸೀಟ್ಸ್ ಉಳಿತವೆ. ಉಳಿತು ಡೌಟೇ, ಅದಕ್ಕೆ ಉಳಿದ್ರೂ ಆ ಸೀಟ್ಸ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಓಕೆ, ಅದು ಸೆಕೆಂಡರಿ ನಿಮಗೆ. ಓಕೆ, ಈಗ ಪ್ರೆಸೆಂಟ್ಲಿ ಇಷ್ಟಂತೂ ಆಗುತ್ತೆ ನಿಮಗೆ. ಇಷ್ಟು KCT 2025 ಸೆಕೆಂಡ್ ರೌಂಡ್ ಬಗ್ಗೆ ಹೇಳ್ತಾನೆ ಫ್ರೆಂಡ್ಸ್. ಸೆಕೆಂಡ್ ರೌಂಡ್ ಬಗ್ಗೆ ಈಗ ವರ್ಷ ಬಿಗ್ಗೆಸ್ಟ್ ಚೇಂಜ್ ಮಾಡಿದ್ದಾರೆ. ಓಕೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ನಿಮಗೆ ಅಪ್ಗ್ರೇಡೇಷನ್ ಆಪ್ಷನ್ ಮತ್ತೆ ಚಾಯ್ಸ್ 2 ತೊಗೊಳಕ್ಕೆ ಆಪ್ಷನ್ನು ತೆಗೆದಿದ್ದಾರೆ. ಈ ವರ್ಷ ಚಾಯ್ಸ್ 2 ಅಂತ ಆಪ್ಷನ್ ಇರಲ್ಲ. ಯಾಕಂದರೆ ಏನಾಗ್ತಂದರೆ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಸೆಕೆಂಡ್ ರೌಂಡ್ ಮತ್ತು ಚಾಯ್ಸ್ ಸುಮ್ಮನೆ 1% ಚೇಂಜ್ ಆಗುತ್ತೆ, ಭಾಳಷ್ಟು ಚೇಂಜ್ ಆಗಲ್ಲ ಫ್ರೆಂಡ್ಸ್. ಸೆಕೆಂಡ್ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಭಾಳಷ್ಟು ಚೇಂಜ್ ಆಗಲ್ಲ. ಓಕೆ, ಓನ್ಲಿ 1% ಚೇಂಜ್ ಆಗುತ್ತೆ ಅಂತ ಕ್ಲಿಯರ್ಲಿ ಹೇಳಿದರು. ಲಾಸ್ಟ್ ಇಯರ್ ಕೂಡ 1 or 2% ಚೇಂಜ್ ಆಗುತ್ತೆ. ಆ ಸಲುವಾಗಿ ಎಲ್ಲರೂ ಅಡ್ಮಿಷನ್ ಮಾಡಲಿ ನೋಡಾದ್ಮೇಲೆ ಮತ್ತೆ ಚಾಯ್ಸ್ 2 ತೊಗೊಂಡು ಮತ್ತೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾರಲ್ಲ, ಅದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಈಗ ಚಾಯ್ಸ್ 2 ತೊಗೊಂಡಾದ್ಮೇಲೆ ನೀವು ಈಗ ಯಾರು ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡಿದಾರೆ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ. ಅವಾಗ 2 ಆಪ್ಷನ್ ಕೊಡ್ತಾರೆ ನಿಮಗೆ, ಅದರ ಚಾಯ್ಸ್ 1 ಅಥವಾ ಚಾಯ್ಸ್ 4 ಎರಡು ತೊಗೋಬೇಕು. ಚಾಯ್ಸ್ 1 ಅಂದರೆ ಅದೇ ಕಾಲೇಜ್ ಬೇಕು ನನಗೆ, ಚಾಯ್ಸ್ 4 ಅಂದರೆ ಎಕ್ಸಿಟ್ ಆಗ್ತೀನಿ ಅಂತ ಅರ್ಥ. ಇವು 2 ಆಪ್ಷನ್ನು ಎನೇಬಲ್ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬರ್ತಲ್ಲ, ಆಲ್ಮೋಸ್ಟ್ ನೀವು ಅದಕ್ಕೆ ಹೋಗಬೇಕಾಗುತ್ತೆ. ಹೋದಾದ್ಮೇಲೆ ಇನ್ನೊಂದು ಆಪ್ಷನ್ ಇಟ್ಟಿದ್ದಾರೆ, ಟ್ವಿಸ್ಟ್ ಇಟ್ಟಿದ್ದಾರೆ. ಏನಂದರೆ ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತಾ ಇದ್ದಾರೆ. ಯಾವಾಗ ಹೇಳಿದ್ರೆ ಸೆಕೆಂಡ್ ರೌಂಡ್ ಮುಗಿದಾದ್ಮೇಲೆ ಸೀಟ್ ಮಾಡಿಸ್ಬಿಡ್ತಾರೆ. ಓಕೆ, ನಿಮ್ಮ ಸೀಟ್ ಮೆಟ್ರಿಕ್ಸ್ ಬರುತ್ತೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ. ನೀವು ಅದನ್ನು ನೋಡಿಕೊಂಡು ನೀವು ಎಲ್ಲಾದ್ರೂ ಅಡ್ಮಿಷನ್ ತೊಗೋಬೇಕು. ಈಗ ಸೆಕೆಂಡ್ ರೌಂಡ್ ಯಾವ ಸಿಗುತ್ತೆ ಅದಕ್ಕೆ ಅಡ್ಮಿಷನ್ ಮಾಡಬೇಕು. ಅದಾದಮೇಲೆ ಸೀಟ್ ಬಿಡ್ತಾರಲ್ಲ, ನಿಮಗೆ ಅಲ್ಲಿ ಏನಾದ್ರು ಮೇಲೆ ಕಾಲೇಜ್ಗೆಲ್ಲ ಸಿಗೋ ಚಾನ್ಸಸ್ ಇತ್ತು ಅಂದರೆ, ಅಲ್ಲಿ ಸೀಟ್ಸ್ ಇತ್ತಂದರೆ ನೀವು ಆವಾಗ ಲಾಗಿನ್ ಮಾಡೋಕ್ಕೆ ಅಪ್ಗ್ರೇಡೇಷನ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಅದು ಓನ್ಲಿ ಫಾರ್ ಫ್ಯೂ ಪೀಪಲ್. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗಂತೂ ಸೀಟ್ಸ್ ಕಡಿಮೆ ಉಳಿತಲ್ವಾ, ನೀವು ಅವಾಗ ಅನಿಸುತ್ತೆ ನಿಮಗೆ ಮೇಲೆ ಕಾಲೇಜ್ ಏನಾದ್ರು ಸಿಗ್ತದೆ, ನೀವು ಆವಾಗ ಅಪ್ಗ್ರೇಡೇಷನ್ ಮಾಡೋಕ್ಕೆ ಲಾಗಿನ್ ಮಾಡಿಕೊಂಡು ನೀವು ವೇಟ್ ಮಾಡ್ಬೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಆವಾಗ ಇನ್ ಕೇಸ್ ಯಾವುದೇ ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಅಪ್ಗ್ರೇಡೇಷನ್ ಕಾಲೇಜ್ ಸಿಕ್ತಂತ ಅನ್ಕೊಳ್ಳಿ, ಈ ಕಾಲೇಜಿನ ಅಡ್ಮಿಷನ್ ಆಲ್ರೆಡಿ ಮಾಡಿರ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡಿರ್ತಾರೆ, ಅವರು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ವಾಪಸ್ ಕೊಡೋಕ್ಕೆ ನಾವು ಹೇಳಿರ್ತೀವಿ ಆಲ್ರೆಡಿ, ಅದನ್ನು ತೊಗೊಂಡು ನೀವು ಇನ್ನೊಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದು ಅಪ್ಗ್ರೇಡೇಷನ್ ಈ ವರ್ಷ ಚೇಂಜಸ್ಸು. ಯಾಕಂದರೆ ಪ್ರತಿ ವರ್ಷ ಫ್ರೆಂಡ್ಸ್ ನಿಮಗೂ ಗೊತ್ತಾಗಿದೆ, ಈಗ ಸೆಕೆಂಡ್ ರೌಂಡಲ್ಲಿ ತೊಗೊಂಡ್ಬಿಟ್ಟಿರ್ತಾರೆ. ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಲೋವೆಸ್ಟ್ ಕಾಲೇಜಲ್ಲಿ ಉಳಿತೆ ಒಂದು, ಆಮೇಲೆ ಕಡಿಮೆ ಸೀಟ್ಸು ಆಲ್ಮೋಸ್ಟು ಯಾರು ಬಿಡ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್. ಬಿಟ್ಟರೆ ಅವ್ರು ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಉಳಿತೆ, ಇಲ್ಲ ಆಪ್ಷನ್ ಇರಲ್ಲ. ಓಕೆ, ಸೊ ಇದು ಆಪ್ಷನ್ನು ಅಪ್ಡೇಟು ನೀವು ಚೇಂಜಸ್ ಮಾಡಿದ್ದಾರೆ KCT ರಿಲೇಟೆಡು. ಓಕೆ, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.